ಎಲ್ಲ ಯಾಕುಟ್ಟೋಯ್ತು. ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್, ನನ್ನ ಇಳಿಸ್ಬಿಟ್ಟು ನಡೆಸ್ಬಿಟ್ಟು ನಾನು ಬೀಳ್ತಿದ್ದೆ, ಕಾಲು ಹಿಂಗಾಗ್ಬಿಟ್ಟಿದ್ದೆ. ಕುಮಾರಿ ತಗೊಂಡು ಹೋಗ್ತಿದ್ದಾಳೆ. ಅಯ್ಯೋ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ಅಕ್ಷುಪ್ರತು ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ರೆಡಿಯಾಗಿ ಎಲ್ಲ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಮ್ಮೂರಲ್ಲಿ, ನಮ್ಮ ಪಕ್ಕದ ಊರಲ್ಲಿ ಹಬ್ಬ ಆಗ್ತಾಯಿದೆ. ಪಾಕ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ಹಬ್ಬ ಆಗ್ತಿದೆ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಪಪ್ಪ ಅಮ್ಮ ಆಲ್ರೆಡಿ ಕಾರಲ್ಲಿ ಹೋಗಿದ್ದಾರೆ. ನಾನು, ನನ್ನ ತಮ್ಮ, ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ಬರು. ಅವ್ರ ಜೊತೆ ಸ್ಕೂಟಿನಲ್ಲಿ ಹೋಗ್ತೀನಿ, ತೋರಿಸ್ಕೊಡ್ತೀನಿ. ಓಕೆನಾ? ನೋಡಿ ಗೈಸ್, ಬಂದರು ನಮ್ಮಿಬ್ರು ಫ್ರೆಂಡ್ಸ್. ಕಾಮಿಡಿ ಕಾಣಿಸ್ತಾ ಇರ್ಬೋದು. ಹಾಯ್ ದೇಚು. ಗೈಸ್, ಇವಳು ದೇಚಮ್ಮ ಅಂತ, ನನ್ನ ಬೆಸ್ಟ್ ಫ್ರೆಂಡ್. ಸೊ ಈ ಟೆಂಪಲ್ ಇದ್ದಿದ್ದು ನಮ್ಮ ಮನೆಯಿಂದ ಜಸ್ಟ್ 6 to 7 ಕಿಲೋಮೀಟರ್ಸ್ ಅಷ್ಟೇ ಹತ್ತಿರದಲ್ಲಿತ್ತು. ಸೊ ಅದಕ್ಕೆ ನಾವು ಸ್ಕೂಟಿಲಿ ಹೋಗೋಣ ಅಂತ ನಾನು ಮತ್ತು ನನ್ನ ತಮ್ಮ ಒಂದು ಸ್ಕೂಟಿ, ಹಾಗೆ ನನ್ನ ಫ್ರೆಂಡ್ ಮತ್ತು ಅವಳ ತಂಗಿ ಒಂದು ಸ್ಕೂಟಿಲಿ ಹೋಗ್ತಾ ಇದ್ದೀವಿ ಗೈಸ್. ನಾವು ಅವರಿಬ್ರು ಆ ಸ್ಕೂಟಿ, ನಾವಿಬ್ರು ಈ ಸ್ಕೂಟಿ. ಗೈಸ್, ಸಿಕ್ಕಾಪಟ್ಟೆ ಧೂಳು ತುಂಬ ಧೂಳಿದೆ ಗೈಸ್. ನೋಡಿ ರೋಡು ಹೆಂಗಿದೆ ಅಂತ. ಅದು ಆ್ಯಕ್ಚುಲಿ ಇವತ್ತು ಹಬ್ಬ ಅಲ್ವಾ, ಸೊ ತುಂಬ ವೆಹಿಕಲ್ಸ್ ಬರುತ್ತೆ, ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಅದಕ್ಕೋಸ್ಕರನೇ ಧೂಳಾಗಿದೆ. ಇವ್ರ ಹಿಂದೆ ಬರ್ತಾ ಇದ್ದಾರೆ ಗೈಸ್, ಬೈತಾ ಇದ್ದಾರೆ ಗೈಸ್. ನೋಡಿ ಎಷ್ಟು ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ರೋಡಲ್ಲಿ. ಈಗ ಹೆಂಗೆ ಹೋಗೋದು ಗೈಸ್? ಸಿಕ್ಕಾಕೋಬಿಟ್ಟಿದ್ದೀವಿ. ಏನು ಈ ಥರ ಹಿಂಸೆ ಕೊಟ್ಟರೆ ಯಾರು ತಾನೇ ಬದುಕ್ತಾರೆ ಸರ್? ನೋಡಿ ಗೈಸ್ ಹೆಂಗಂತಾಳೆ ಅಂತ. ಗೈಸ್ ಮುಂದೆ ಟ್ರಾಫಿಕ್ ಜಾಮ್, ಮುಂದೆ ಫುಲ್ಲು ಟ್ರಾಫಿಕ್ಕು ಗೈಸ್. ಹೋದ ನೋಡಿ ಗೈಸ್, ಟ್ರಾಫಿಕ್ ಜಾಮ್ ಆಗಿ ಹೋಗೋಕ್ಕಾಗದೆ ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ನಡ್ಕೊಂಡು ಹೋಗ್ತೀನಿ. ಇವಳು ನನ್ನ ಫ್ರೆಂಡ್ ದೇಚಮ್ಮ ಅಂತ, ಪೂಜಾ. ಫ್ರೆಂಡ್ಸ್, ನಮ್ಮಿಬ್ರದ್ದು ಫ್ರೆಂಡ್ಶಿಪ್ ಸ್ಟೋರಿ ಬೇಕಾ? ಕಮೆಂಟ್ ಮಾಡಿ ಹೇಳ್ತೀನಿ. 18 years ಆಫ್ ಫ್ರೆಂಡ್ಶಿಪ್, ಕಮೆಂಟ್ ಮಾಡಿ ಹೇಳ್ತೀನಿ. ಗೈಸ್ ಏನಾಯಿತು ಗೊತ್ತಾ, ಆ ರೋಡ್ ಫುಲ್ ಬ್ಲಾಕ್ ಆಯಿತು ಅಂತ ನಾವು ಬೇರೆ ರೋಡಲ್ಲಿ ಬಂದ್ವಿ. ಬೇರೆ ರೋಡಲ್ಲಿ ಬಂದರೆ ನಮ್ಮ ಹುಡುಗಿಗೆ ಅಲ್ಲಿ ಸಿಗ್ತೇ ಇಲ್ಲ. ಇವಾಗ ನಮ್ಮ ಹುಡುಗಿ ನಡ್ಕೊಂಬರ್ತಿದ್ದಾಳೆ ನೋಡಿ, ಅಲ್ಲಿ ಕಾಲು ಎಟ್ಕಿಲ್ಲ ಅಂತ ಹೇಳಿ ಅವಳನ್ನ ಇಳಿಸ್ಬಿಟ್ಟು ನಡೆಸಿದ್ದು ನಾವು. ಇವಾಗ ಬಂದು ಹತ್ಕೋತಿದ್ದಾಳೆ. ನೋಡಿ ಫ್ರೆಂಡ್ಸ್, ನನ್ನ ಇಳಿಸ್ಬಿಟ್ಟು ನಡೆಸ್ಬಿಟ್ಟು ಅಲ್ಲಿ ರೋಡ್ ಹೆಂಗಾಯ್ತು. ಗೈಸ್ 3 ಜನ ಹೆಲ್ಮೆಟ್ ಇಡೋಕ್ಕಾಗದೆ ಒದ್ದಾಡ್ತಿದ್ದಾರೆ. ಅದು ಹೆಂಗೆ ಹಾಕ್ತಾರೋ ಗೊತ್ತಿಲ್ಲ. ಓ ಟೆಕ್ನಿಕ್ಕು ಗೈಸ್. ಓ ಗಾಡ್, ಇವಳು ಟೆಕ್ನಿಕ್ ಕೊಟ್ಲು, ಅಲ್ಲಿ ಹಾಕಿದ್ರೆ ಯಾರು ಕದ್ಕೊಳಕ್ಕಾಗಲ್ಲ ಅಂತ ಇವಳು ಇಟ್ಲು, ಬಟ್ ಕಿತ್ತು ಬಂತು. ಏನಂತೀರ ಇವಳು ಪ್ಲ್ಯಾನ್ಗೆ? ಈ ಮಹಾನ್ ತಾಯಿನೇ ಪ್ಲ್ಯಾನ್ ಕೊಟ್ಟಿದ್ದು. ಏನಂತೀರ ಅವಳು ಪ್ಲ್ಯಾನ್ಗೆ? ಎಲ್ಲ ಯಾಕುಟ್ಟೋಯ್ತು. ಪ್ಲ್ಯಾನ್ ನಿಜ ವರ್ಕೌಟ್ ಆಗಲ್ಲ ಗೈಸ್, ಯಾರು ಇವಳು ಸಜೆಷನ್ ತಗೋಬೇಡಿ ಗೈಸ್. ಆ ರೋಡ್ ಬ್ಲಾಕ್ ಆಗಿತ್ತು ಅಂತ ಈ ರೋಡಲ್ಲಿ ಬಂದ್ವಿ, ಇಲ್ಲಿ ನಿಲ್ಸಿದ್ವಿ, ಆದರೆ ಮತ್ತೆ ನಡ್ಕೊಂಡು ಹೋಗೋಕ್ಕೂ ಬ್ಲಾಕ್ ಆದಂಗಿದೆ. ಆದ್ರೂ ನಂದು ಒಂದು ಐಡಿಯಾ ಸಕ್ಸಸ್ ಆಯಿತು. ಏನು ಐಡಿಯಾ? ನಾನು ಈ ಕಡೆಗೆ ಬರೋಣ. ಹಾಂ ಹೌದು ಗೈಸ್, ಅಲ್ಲಿ ರೋಡ್ ಬ್ಲಾಕ್ ಆದಾಗ ಇನ್ನೊಂದು ರೂಟ್ ಸಜೆಸ್ಟ್ ಮಾಡಿದೆ ಇವಳು. ಈ ರೋಡ್ ಸ್ವಲ್ಪ ಬ್ಲಾಕ್ ಆಗಿದೆ, ವಾಕಬಲ್ ಡಿಸ್ಟೆನ್ಸ್ ಇದೆ. ಹೌದು, ಏನು ಮಾಡೋಕ್ಕಲ್ಲ, ಕದ್ದೋಗಿ. ಹಾಯ್, ನಾನಿಲ್ಲು. ಸೊ ಈ ಟೆಂಪಲ್ಗೆ ಹೋಗೋದಕ್ಕೆ ಮುಂಚೆ ಈ ಟೆಂಪಲಲ್ಲಿ ಒಂದು ಹೊಳೆ ಇದೆ. ಹೊಳೆಯಲ್ಲಿ ತುಂಬ ದೇವ್ರ ಮೀನುಗಳು ಕೂಡ ಇವೆ. ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಹೋಗ್ತೀವಿ. ಎಲ್ಲರೂ ಕೂಡ ಈ ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಹೊಳೆಗೆ ಹೋಗಿ ಕಾಲು ತೊಳ್ಕೊಂಡು ಆಮೇಲೇ ಟೆಂಪಲ್ಗೆ ಹೋಗೋದು. ನಾವು ಅಷ್ಟೇ ಹಾಗೆ ಬಂದು ಫಸ್ಟ್ ಹೊಳೆಗೆ ಹೋಗಿ ಅಲ್ಲಿ ಇದ್ದ ಮೀನುಗಳಿಗೆ ಅಕ್ಕಿ ಹಾಕಿ ಆಮೇಲೆ ಟೆಂಪಲ್ಗೆ ಹೋದ್ವಿ. ನೀವಿಬ್ರು ಹಾಕಲ್ಲ ಅಕ್ಕಿ? ಈಗ ಇವರಿಬ್ರು ಹೋಗ್ತಿದ್ದಾರೆ ಅಕ್ಕಿ ಹಾಕಕ್ಕೆ.
ನಾನು ಬೀಳ್ತಿದ್ದೆ, ಕಾಲು ಹಿಂಗಾಗ್ಬಿಟ್ಟಿದೆ ನನಗೆ. ಅಯ್ಯೋ ಪಾಪ. ನೋಡಿ ತೆಂಗಿನಕಾಯಿ ತಗೊಂಡು ಹೋಗ್ತಿದ್ದೀನಿ, ಹಣ್ಣುಕಾಯಿ ಮಾಡ್ಕೊಂಡು. ಹೇಗಾಗ್ತಿದೆ ನಿನಗೆ ಕ್ಯೂ ಅಲ್ಲಿ ಹೋಗ್ತಿರೋದು? ಬಿಸಿಲು ತುಂಬ ಇದೆ ಗೈಸ್, ಇಲ್ಲಕ್ಕೆ ಆಗ್ತಿದೆ. ಯಾವ ಥರ ಇಷ್ಟುದ್ದ ಇದೆ ಫ್ರೆಂಡ್ಸ್, ಏನು ಮಾಡೋದು, ಯಾವಾಗ ತಲುಪೋದಂತ ಆಗಿದೆ. ಬಿಸಿಲು ಬೇರೆ. ಗೈಸ್ ಇವಳಿಗೆ ಮಜ್ಜಿಗೆ ಬೇಕಂತೆ ಸಾಯ್ತಾ ಇದ್ದಾಳೆ ಗೈಸ್. ಇವರಿಬ್ರೆಲ್ಲಾದ್ರು ಗೈಸ್ ಅಲ್ಲಿ ನೋಡಿ ಮಜ್ಜಿಗೆ ತರಕ್ ಹೋಗಿದ್ದಾರೆ. ನಾವೇ ವಾಯ್ಸ್ ಓವರ್ ಕೊಟ್ಟರೆ ನೋಡಿ ಗೈಸ್ ನಮ್ಮಿಬ್ರು ಬಂದು ಸಮಾಧಾನ ಆಯ್ತಾ? ನಮ್ದು ಏಚು ನಂಗೆ ಬಳೆ ತೆಕ್ಕೊಡ್ತಾಳಂತೆ, ಇವಳು ತೆಕ್ಕೊಡ್ತಾಳಂತೆ. ಬ್ರೋ ಯಾರೇ ಬ್ರೋ? ತಗೊಡ್ತೀನಿ ನೋಡಿ ಫ್ರೆಂಡ್ಸ್, ಮಜ್ಜಿಗೆ ತಿಂದ್ಬಿಟ್ಟು ಭಾರಿ ಖಾರ ಆಗ್ತದೆ. ಇವಳು ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ, ಜನ ಸಾಗರ ಅಂದರೆ ಜನ ಸಾಗರ. ಗೈಸ್ ನಾವೀಗ ಬಳೆ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಇವರಿಬ್ಬರನ್ನೇ ಹಿಡಿಯೋದ? ನೀವಿವಾಗ ಕೊಟ್ಟರೆ ಗೈಸ್ ಇದು ನಮ್ಮ ಪಾದರಕ್ಷೆ. ಗೈಸ್ ಇವಾಗ ಹೊರಟ್ವಿ ನಾವು ಮನೆಗೆ. ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಆದರೆ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಊಟ ಮಾಡಿದೆ ಹಾಗೆ ಹೋಗ್ತಾ ಇದ್ದೀವಿ. ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ತಿದ್ದೀವಿ ಗೈಸ್. ಹೌದು, ನಾವು 4 ಜನ ಬಂದಿದ್ದೆವು, 4 ಜನನೇ ಹೋಗ್ತಿದ್ದೀವಿ. ನೋಡಿ ಎಷ್ಟು ಗಾಡಿಗಳು, ಜನ ಸಾಗರ. ಹಶ್ವಾಗ್ತಿದೆ ಗೈಸ್, ಉರಿ ಉರಿ ಅನಿಸ್ತಾ ಇದೆ ಹೊಟ್ಟೆ. ಇವಳಂತ ಒಂದು 20 ಸತಿ ಮಜ್ಜಿಗೆ ಕೊಡ್ದು ಪೂಜಾ. ಇವಳ ಹೆಸರು ಹೇಳಿಲ್ಲ ಅಲ್ವಾ? ಪೂರ್ವ. ಜೀಪ್ ಗುದ್ಬಿಟ್ಟತ್ತು, ಸ್ವಲ್ಪ ಸೈಡ್ ಹೋಗಿ. ಐಸ್ ಕ್ರೀಮ್ ತಗೊಳಕ್ಕೆ ಹೋಗ್ತಿದ್ದೀವಿ. ಯಾವ ಐಸ್ ಕ್ರೀಮ್ ಬೇಕು? ಗೈಸ್ ನಾವು ಟೆಂಡರ್ ಕೊಕೊನಟ್ ಐಸ್ ಕ್ರೀಮ್ ತಗೊಂಡ್ವಿ. ಗೈಸ್ ನಾವು ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಮಾಡೋಣ ಅಂದರೆ ರಶ್ಶು, ಅದಕ್ಕೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆಯಾ? ಸೂಪರ್. ನಾವಿವಾಗ ಐಸ್ ಕ್ರೀಮ್ ತಿನ್ಕೊಂಡು ನಿಂತಿದ್ದೀವಿ. ಅವರಿಬ್ಬರು ಸ್ಕೂಟಿ ತರಕ್ಕೆ ಹೋಗಿದ್ದಾರೆ, ಈ ವೇಯಲ್ಲೇ ಹೋಗಬೇಕು. ಅದಕ್ಕೆ ನಾವಿಬ್ಬರು ಇಲ್ಲೇ ನಿಂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನಮ್ಮ ರೈಡರ್ಸ್ ಬಂದರು, ಇವಾಗ ನಾವು ಹೊರಡ್ತೀವಿ. ಮನೇಲಿ ಸಿಗುವ? ಗೈಸ್ ಚಿಕ್ಕವಳು ಓಡಿಸೋದು, ದೊಡ್ಡವಳು ಹಿಂದೆ ಕುತ್ಕೊಂಡು ಚಿಲ್ ಮಾಡೋದು ಐಸ್ ಕ್ರೀಮ್ ತಿನ್ಕೊಂಡು. ರೋಡ್ ನೋಡಿ ಗೈಸ್, ಎಷ್ಟು ಧೂಳು. ಬಂದ್ಲು ನಮ್ಮ ಹುಡುಗಿ ಬಂದ್ಲು. ಗೈಸ್ ನಾವು ಇವಾಗ ಗಂಟೆ ಆಲ್ರೆಡಿ 2:45 ಆಗಿದೆ. ಇವಾಗ ಅವಳಿಗೆ ಪಾಪ ಹೊಟ್ಟೆ ಹಸಿದು ಮಿಕ್ಸ್ಚರ್ ತಿಂತಿದ್ದಾಳೆ. ಈ ಮಿಕ್ಸ್ಚರಲ್ಲಿ ಒಂದು
ಏನು ಒಂದು ಕತೆ ಇದೆ ಗೈಸ್. ಏನು ಗೊತ್ತಾ, ಇವಳಿಗೆ ಟೈಗರ್ ಅಂತ ನಾಮಕರಣ ಮಾಡಿದ್ದಾಳೆ. ಏನಕ್ಕೆ ಗೊತ್ತಾ, ಒಂದ್ಸತಿ ನಮ್ಮ ಮನೇಲಿ ಟೈಗರ್ದೊಂದು ಪಿಕ್ಚರ್ ಇತ್ತು. ಆ ಪಿಕ್ಚರ್ ಇದನ್ನ ಇಟ್ಟಿದ್ರು. ಪಿಕ್ಚರ್ ಮೇಲೆ ಅದನ್ನ ಹೆಂಗಿರ್ತಾರೆ, ಪಿಕ್ಚರ್ ಕೆಳಗೆ ನೇತಾಕಿದ್ದು. ಪಿಕ್ಚರ್ ಕೆಳಗೆ ಒಂದು ಹ್ಯಾಂಗ್ ಮಾಡಿ ಇಟ್ಟಿದ್ವಿ. ಇವಳಿಗೆ ಮಿಕ್ಸ್ಚರ್ ಬೇಕು, ಬಟ್ ಕೇಳಕ್ಕಾಗ್ಲಿಲ್ಲ. ಅದಕ್ಕೆ ಟೈಗರ್ ನೋಡು ಟೈಗರ್ ನೋಡು ಟೈಗರ್ ನೋಡು ಅಂತಿದ್ದಾಳೆ. ಬಟ್ ನಮ್ಗೆ ಅರ್ಥನೇ ಆಗ್ತಿರಲಿಲ್ಲ ಯಾಕೆ ಟೈಗರ್ ನೋಡು ಅಂತಿದ್ದಾಳೆ ಅಂತ. ಆಮೇಲೆ ಗೊತ್ತಾಯ್ತು ಇವಳಿಗೆ ಬೇಕಿತ್ತು, ಅದಕ್ಕೆ ಟೈಗರ್ ನೋಡು ಅಂತ ಇದ್ಲು ಅಂತ. ಸೊ ಅದ್ರ ಮೇಲೆ ಅವಳನ್ನ ಟೈಗರ್ ಅಂತಾನೆ ಕರೆಯೋದು. ಅವಳೇನಾದ್ರು ತಿಂದ್ರು ಟೈಗರ್ ಅಂತಾನೆ ಹೇಳೋದು ನಾವು. ಇಷ್ಟೇ ಗೈಸ್ ಕತೆ. ಹೊರಟ್ಲು ನಮ್ಮ ಫ್ರೆಂಡು. ಬಸ್ ಬಂದಿಲ್ಲ ನೋಡು ಬೇಗ. ಇಲ್ಲಿ ನೋಡಿ ಗೈಸ್, ಬೆಕ್ಕು ಮರಿ ತಗೊಂಡು ಹೋಗ್ತಿದ್ದಾಳೆ. ಅಯ್ಯೋ, ಏನು ಹೆಸರದು ಅದ್ರದ್ದು? ಶೀರೋ. ಓಕೆ, ನೀನಿಟ್ಟಿದ್ದ? ಇವಳು ಹಬ್ಬ ಮುಗಿಸ್ಕೊಂಡು ಹೊರಟ್ಲು ಗೈಸ್. ಅವಳು ಓದ್ತಾ ಇದ್ದಾಳೆ, ಅದಕ್ಕೆ ಅವಳು ಹೊರಟ್ಲು. ಅವಳಿಗೆ ಕಾಲೇಜ್ ಇದೆ. ಅವಳು ಫ್ಯೂಚರ್ ಲೆಕ್ಚರ್ ಗೈಸ್. ಟೀಚರ್ ಲೆಕ್ಚರ್ ಎಲ್ಲ. ಇವಾಗ ಅವಳಿಗೆ ಬಸ್ ಬರುತ್ತೆ, ಅವಳು ಹೊರಡ್ತಾಳೆ. ದೇಚು ಬೆಕ್ಕು ಮರಿನ ತಗೊಂಡು ಹೊರಟ್ಲು. ಬಸ್ಸು ಬಂತು. ಬಾಯ್ ದೇಚು. ದೇಚು ಬಾಯ್. ದೇಚು ಬಾಯ್. ಮೆಲ್ಲೆ ಹತ್ತು, ಮೆಲ್ಲೆ. ಯಾ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.